ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಕರ್ನಾಟಕದ ಬೀದರ್ನಲ್ಲಿದೆ. ಇದು ಸಿಖ್ಖರ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಇದರ ಒಂದು ಆಸಕ್ತಿದಾಯಕ ಇತಿಹಾಸವಿದೆ. ಗುರುನಾನಕ್ ರವರ ಭೇಟಿ 1512ರಲ್ಲಿ ಸಿಖ್ಖರ ಮೊದಲ ಗುರುಗಳಾದ ಗುರುನಾನಕ್ ರವರು ತಮ್ಮ ದಕ್ಷಿಣ ಭಾರತದ ಪ್ರವಾಸದ ಸಂದರ್ಭದಲ್ಲಿ ಬೀದರ್ಗೆ ಭೇಟಿ ನೀಡಿದರು. ಆಗ ಬೀದರ್ನಲ್ಲಿ ನೀರಿನ ತೀವ್ರ ಅಭಾವವಿತ್ತು. ಜನರು ಕುಡಿಯಲು ಯೋಗ್ಯವಾದ ನೀರಿಗಾಗಿ ಬಹಳ ಕಷ್ಟಪಡ್ತಾ ಇದ್ರು. ಜನರ ಕಷ್ಟವನ್ನು ಕಂಡ ನಾನಕ್ ರವರು ಅವರ ದೈವಿಕ ಶಕ್ತಿಯಿಂದ ಬೆಟ್ಟದ ಬದಿಯಲ್ಲಿ ತಮ್ಮ ಕಾಲಿನಿಂದ ಸ್ಪರ್ಶಿಸಿದರು. ತಕ್ಷಣವೇ ಅಲ್ಲಿಂದ ಸಿಹಿ ಮತ್ತು ತಂಪಾದ ನೀರಿನ ಬುಗ್ಗೆ ಚಿಮ್ಮಿತು. ಈ ಪವಾಡದಿಂದಾಗಿ ಈ ಸ್ಥಳವು ಪವಿತ್ರವಾಯಿತು ಮತ್ತು ನಾನಕ್ ಜೀರಾ ಎಂದು ಕರೆಯಲ್ಪಟ್ಟಿತು. ಜೀರಾ ಎಂದರೆ ನೀರಿನ ಬುಗ್ಗೆ. ಸ್ವಾತಂತ್ರ್ಯದ ನಂತರ 1948ರಲ್ಲಿ ಈ ಬುಗ್ಗೆಯ ಪಕ್ಕದಲ್ಲಿ ಸುಂದರವಾದ ಗುರುದ್ವಾರವನ್ನು ನಿರ್ಮಿಸಲಾಯಿತು. ಈ ಗುರುದ್ವಾರವು ಗುರುನಾನಕ್ ರವರ ನೆನಪಿಗಾಗಿ ಸಮರ್ಪಿತವಾಗಿದೆ. ಗುರುದ್ವಾರದ ಮುಂಭಾಗದಲ್ಲಿ ಒಂದು ಚಿಕ್ಕದಾದ ಅಮೃತ ಕುಂಡವನ್ನು ನಿರ್ಮಿಸಲಾಗಿದೆ. ಈ ಬುಗ್ಗೆಯ ನೀರು ಇಲ್ಲಿ ಸಂಗ್ರಹವಾಗುತ್ತದೆ. ಈ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ದೇಹ ಮತ್ತು ಆತ್ಮ ಶುದ್ಧವಾಗುತ್ತದೆ ಎಂದು ನಂಬಿಕೆ ಇದೆ. ಬೀದರ್ ರವರು ಪಂಜ್ ಪ್ಯಾರೆಗಳಲ್ಲಿ ಒಬ್ಬರಾದ ಭಾಯ್ ಸಾಹೇಬ್ ಸಿಂಗ್ ರವರ ಜನ್ಮಸ್ಥಳ ಎಂದು ಮಹತ್ವವನ್ನು ಸಹ ಹೊಂದಿದೆ. ಭಾಯ್ ಸಾಹೇಬ್ ಸಿಂಗ್ ರವರು ತಮ್ಮ ತಲೆಯನ್ನು ತ್ಯಾಗ ಮಾಡಲು ಮುಂದೆ ಬಂದ ಮೊದಲ 5 ಸಿಖ್ಖರಲ್ಲಿ ಒಬ್ಬರು ಮತ್ತು ನಂತರ ಖಾಲ್ಸಾದ ಮೊದಲ ಸದಸ್ಯರಾಗಿ ದೀಕ್ಷೆ ಪಡೆದರು. ಗುರುದ್ವಾರದಲ್ಲಿ ದರ್ಬಾರ್ ಸಾಹಿಬ್, ದಿವಾನ್ ಹಾಲ್ ಮತ್ತು ಲಂಗಾರ್ ಹಾಲ್ ಇದೆ. ಲಂಗಾರ್ ಹಾಲ್ನಲ್ಲಿ ದಿನದ 24 ಗಂಟೆಯೂ ಯಾತ್ರಿಕರಿಗೆ ಉಚಿತ ಆಹಾರವನ್ನು ನೀಡಲಾಗುತ್ತದೆ. ಸಿಖ್ಖರ ಇತಿಹಾಸದ ಪ್ರಮುಖ ಘಟನೆಗಳನ್ನು, ಚಿತ್ರಗಳನ್ನು ಮತ್ತು ವರ್ಣಚಿತ್ರಗಳ ಮೂಲಕ ವಿವರಿಸುವ ಸಿಖ್ಖರ ವಸ್ತು ಸಂಗ್ರಹಾಲಯವನ್ನು ಸಹ ಇಲ್ಲಿ ಸ್ಥಾಪಿಸಲಾಗಿದೆ. ಹೀಗೆ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹಿಬ್ ಕೇವಲ ಒಂದು ಧಾರ್ಮಿಕ ಸ್ಥಳ ಮಾತ್ರವಲ್ಲದೆ ಐತಿಹಾಸಿಕ ಮಹತ್ವವನ್ನು ಹೊಂದಿರುವ ಮತ್ತು ಮಾನವೀಯತೆಗೆ ಗುರುನಾನಕ್ ರವರ ಬೋಧನೆಗಳನ್ನು ಸಾರುವ ಪವಿತ್ರ ತಾಣವಾಗಿದೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೇಹಾ ಬಸವರಾಜ್